ಸಾಕಷ್ಟು ಜನ ಈಗ ಯಾಕೆ ಅವರಿಗೆ ನಂಬಿಕೆ ಬರ್ತಾ ಇಲ್ಲ, ಇಷ್ಟೊಂದು ಪ್ರೋಗ್ರಾಮ್ ಮಾಡಿ ಇಷ್ಟೊಂದು ಅವ್ರಿಗೆ ಅರ್ಥ ಆಗೋಂಗೆ ಹೇಳಿದ್ರು ಕೂಡ ಆದ್ರೂ ಕಲಿಯೋಕ್ಕಾಗತ್ತಾ ಇಲ್ವೋ ಅನ್ನೋ ಯಾಕೆ ಅವ್ರಿಗೆ ಡೌಟ್ ಬರುತ್ತೆ ಅನ್ನೋದ್ರ. ಒಂದು 50,000 ಕೊಡಿ, ನಿಮಗೆ ಒಂದು ವಾರದಲ್ಲಿ ಮದುವೆ ಆಗುತ್ತೆ, ಒಂದು ಪೂಜೆ ಮಾಡಿಸ್ತೀನಿ, ಅಲ್ಲಿ ಕ್ಯೂ ನಿಂತಿರ್ತಾರೆ. ಅದಕ್ಕಿರೋ ನಂಬಿಕೆ ಇದಕ್ಕೆ ಬರ್ತಾ ಇಲ್ಲ. ಪಕ್ಕದ 2 ಕೌಂಟರ್ ಇರುತ್ತೆ, 2 ಲಕ್ಷ ಕೊಡಿ ನಿಮಗೆ ಕೋಟ್ಯಾಂತರ ರೂಪಾಯಿ ಬರ್ತಕ್ಕಂಥ ಪೂಜೆ ಮಾಡಿಸ್ಕೊಡ್ತೀನಿ, 2 ಲಕ್ಷ ಕೊಡಿ ನಿಮಗೆ ಕೋಟ್ಯಾಂತರ ರೂಪಾಯಿ. ಈ ಕಡೆ ಒಂದು ಕೌಂಟರ್ ಇರುತ್ತೆ, ನಿಮ್ಮ ಜಾತಕದಲ್ಲಿ ಬಿಸ್ನೆಸ್ ಯೋಗ ಇದೆಯಾ, ಅದರಲ್ಲಿ ದುಡ್ಡು ನಿಜವಾಗ್ಲೂ ಬರುತ್ತಾ ಅಥವಾ ಬರದೇ ಇರುತ್ತಾ ಅಥವಾ ನಿಮಗೆ ಯಾವುದು ಉತ್ತಮ ಅಂತ 2ನೇ ಕೌಂಟರ್ ಇರುತ್ತೆ. ಇಲ್ಲೊಂದು 3 ಜನ ಇರ್ತಾರೆ, ಇಲ್ಲೊಂದು 300 ಜನ ಇರ್ತಾರೆ. ಇನ್ನೊಂದು ಕೌಂಟರ್ ಇರುತ್ತೆ, ನಿಮಗೆ ಅದೃಷ್ಟ ಬರ್ಸೋದು ಹೇಗೆ, ನೀವು ಈ ಥರ ರಾಶಿಯಲ್ಲಿ ಇಂಥ ಅದೃಷ್ಟ ಅಂತ ಹೇಳ್ತಾರೆ. ಜಾಸ್ತಿ ಜನ ಈ ರಾಶಿ, ಈ 3 ರಾಶಿಗೆ ಅದೃಷ್ಟ, ಈ ಕನ್ಯಾ ರಾಶಿಗೆ ಈ ಥರ, ಸಿಂಹ ರಾಶಿಗೆ ಈ ಥರ, ಇದನ್ನು ಫಾಲೋ ಮಾಡೋರೇ ಜಾಸ್ತಿ. ಯಾಕೆಂದರೆ ರಾಶಿ ಅವ್ರು ತಿಳ್ಕೊಂಡಿರ್ತಾರೆ. ಆ ರಾಶಿಗೆ ಯಾವನಾರು ಕಿವಿಲಿ ಹೇಳಿದಾಗ ಅದನ್ನು ಇದನ್ನು ಮಾಡ್ತಾರೆ, ಕನೆಕ್ಟ್ ಮಾಡ್ತಾರೆ, ಹಾಂ ಕರೆಕ್ಟ್ ಅಂತ. ಅವೆಲ್ಲ ಬರೀ ಬೋಗಸ್ಸು, ಸುಳ್ಳು. ಯಾರಾದರೂ ರಾಶಿ ಭವಿಷ್ಯಕ್ಕೆ ನೋಡ್ತಾ ಇದ್ದೀರಾ ಅಂತಂದರೆ ಆ ನೋಡ್ತಕ್ಕಂಥ ವ್ಯಕ್ತಿಯಷ್ಟು ಮುಟ್ಟಾಳ ಇನ್ನೊಬ್ಬ ಇಲ್ಲ. 140 ಕೋಟಿಲಿ 12 ರಾಶಿನ ಮಾಡಿದ್ರೆ 13 ಕೋಟಿ ಜನ ನೋಡ್ತಾ ಇರ್ತಾರೆ. 13 ಕೋಟಿ ಜನಸಂಖ್ಯೆ ಒಂದು ರಾಶಿ. ಯಾರೋ ಒಬ್ಬರು ಹೇಳ್ಬಿಟ್ರು ಕರ್ಕಾಟಕ ರಾಶಿ ಅಥವಾ ಸಿಂಹ ರಾಶಿ, ಅದನ್ನು 13 ಕೋಟಿ ಜನ ನೋಡ್ತಾ ಇರ್ತಾರೆ. ನಮ್ಮ ರಾಶಿ ಏನು ಅಂತ 13 ಕೋಟಿಗೆ ಒಂದೇ ಆಗುತ್ತಾ? ಒಬ್ಬ ಕೆಲಸ ಹುಡುಕ್ತಾ ಇರ್ತಾನೆ, ಒಬ್ಬ ಕೆಲಸದಲ್ಲಿರ್ತಾನೆ, ಮದುವೆದು ನೋಡ್ತಾ ಇರ್ತಾನೆ, ಒಬ್ಬ ಮದುವೆ ಆಗಿರುತ್ತೆ, ಮಕ್ಕಳು ನೋಡ್ತಾ ಇರ್ತಾನೆ, ಎಲ್ಲ ಆಗಿರುತ್ತೆ, ಮನೆ ಕಟ್ಟೋದ ಬಗ್ಗೆ ಚಿಂತೆ ಇರುತ್ತೆ, ಅಥವಾ ಕೆಲಸದಲ್ಲಿರ್ತಾನೆ, ಪ್ರಮೋಷನ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ, ಒಬ್ಬ ವಿದೇಶಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ, ಒಬ್ಬ ಬಿಸ್ನೆಸ್ಗೆ ಹೋಗಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ, ಒಬ್ಬ ನಾನು ಯಾವುದ್ರಲ್ಲೂ ಹೂಡಿಕೆ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ ಹೋಗ್ತಾ ಇರುತ್ತೆ, ಅಥವಾ ಸೈಡ್ ಬಿಸ್ನೆಸ್ ಮಾಡಬೇಕಂತ ಯೋಚನೆ ಮಾಡ್ತಾ ಇರ್ತಾನೆ. ಅವರವರ ಜಾತಕದಲ್ಲಿ ಬರ್ತಕ್ಕಂಥ ದಶಾದ ಮೇಲೆ ನಿಂತ್ಕೊಳ್ಳುತ್ತೆ. 13 ಕೋಟಿ ಸಿಂಹರಾಶಿಯವರಿಗೆ ವಿಧ ಆಗಿರ್ತಕ್ಕಂಥ ದಶಾಭುಕ್ತಿಗಳು, ಅಂತರ್ಭುಕ್ತಿಗಳು, ಸೂಕ್ಷ್ಮ ಭುಕ್ತಿಗಳೆಲ್ಲ ನಡೀತಾ ಇರುತ್ತೆ. ವಿಧವಾಗಿರ್ತಕ್ಕಂಥ ಲಗ್ನಗಳು ಹುಟ್ಟಿರ್ತಾರೆ. 13 ಕೋಟಿನೂ ಕೂಡ ನಿಮ್ಮಲ್ಲಿ ಸಿಂಹರಾಶಿಯಲ್ಲೇ ಹುಟ್ಟಿರ್ಬೋದು, ಆದರೆ 12 ಲಗ್ನದಲ್ಲಿ ಹುಟ್ಟಿರೋರು ಇರ್ತಾರೆ. ಅವಾಗ ಚೇಂಜ್ ಆಗುತ್ತೆ. ಮೇಷ ಲಗ್ನದಿಂದ ನಿಮ್ಮ ರಾಶಿ 5ನೇದಾಗುತ್ತೆ, ವೃಷಭ ರಾಶಿಯಿಂದ ನಿಮ್ಮದು 4ನೇದಾಗುತ್ತೆ. ಯಾವುದೋ ಸಿಂಹರಾಶಿ ಬಗ್ಗೆ ಮಾತಾಡೋಣ ಅಂದರೆ, ಮಿಥುನ ಲಗ್ನದಿಂದ 3ನೇದಾಗುತ್ತೆ, ಕರ್ಕಾಟಕ ಲಗ್ನದಿಂದ 2ನೇದಾಗುತ್ತೆ, ಸಿಂಹ ಲಗ್ನದಿಂದ 1ನೇ ಮನೆ ಆಗುತ್ತೆ, ಕನ್ಯಾ ಲಗ್ನದಿಂದ ನಿಮ್ಮದು ವ್ಯಯಭಾವ 12ನೇ ಮನೆ ಆಗುತ್ತೆ ನಿಮ್ಮ ರಾಶಿ. ಅದೇ ತುಲಾ ಲಗ್ನದಿಂದ 11 ಬರುತ್ತೆ. 12 ಲಗ್ನಗಳು ಬದಲಾಗುತ್ತೆ. ಆಮೇಲೆ ಎಲ್ಲ ಸಿಂಹ ರಾಶಿಲಿರೋರು ಒಟ್ಟಿಗೆ ಹುಟ್ಟಿದ್ರು ನೀವೆಲ್ಲ. ಒಬ್ರೊಬ್ರಿಗೂ ಒಂದೊಂದು ಏಜ್ ಇರುತ್ತೆ. 13 ಕೋಟಿ ಜನಸಂಖ್ಯೆಯಲ್ಲಿ ಒಬ್ಬ 10 ವರ್ಷದವನು ಇರ್ತಾನೆ, ಒಬ್ಬ 15 ವರ್ಷದಲ್ಲಿ ಇರ್ತಾನೆ, ಒಬ್ಬ 25 ವರ್ಷ ಇರ್ತಾನೆ, ಒಬ್ಬ 70 ವರ್ಷದವನು ಇರ್ತಾನೆ, ಒಬ್ಬರು 35 ವರ್ಷದಲ್ಲಿ ಇರ್ತಾನೆ, ಒಬ್ಬ ಇನ್ನೂ 5 ವರ್ಷ ಮಗುವಾಗಿರುತ್ತೆ. ಅವ್ರು ಹೇಳೋದೆಲ್ಲ ಅಪ್ಲೈ ಆಗುತ್ತಾ? ಅಂಥ ಬೋಗಸ್ಸು ಯಾರಾದರೂ ರಾಶಿ ಹಿಂಗೆ ಹಂಗೆ ಡೇಂಜರು ಅದು ಇದು ಅಂದರೆ ಅವನಂಥ ಬೋಗಸ್ ಜ್ಯೋತಿಷ್ಯ ಮತ್ತು ನಿಮ್ಮಂಥವ್ರು ಯಾರು ಕೇಳ್ತಾರೆ ಮುಟ್ಟಾಳ್ರು ಇನ್ನೊಬ್ರಿಲ್ಲ. ಶಾರ್ಟ್ ಕಟ್ಸ್ ಜಾಸ್ತಿ ನೋಡ್ತಾರೆ, 100% ಬೇಗ ಮುಗಿದೋಗ್ಬಿಡ್ಲಿ, ಬೇಗ ಜ್ಯೋತಿಷ್ಯ ಅಂದರೆ ರಾಶಿ ಅಂತ. ಆದರೆ ನಿಮ್ಮ ಇಂಡಿವಿಜುವಲ್ ಆಗಿ ಕಲಿಬೇಕು ಅಂತಂದರೆ ನೀವು ದಶಾಭುಕ್ತಿನೇ ನಿಮಗೆ ಏನಾಗುತ್ತೆ ಜೀವನದಲ್ಲಿ ಅಂತ ಬರುತ್ತೆ. ಅದಕ್ಕೆ ನಮ್ಮಲ್ಲಿ ಹೆಚ್ಚಾಗಿ ಜನ ನೋಡಲ್ಲ, ಜನರಲ್ ಅವರು ಹೆಚ್ಚಾಗಿ ನಮ್ಮದೆಲ್ಲ ನೋಡಲ್ಲ. ಈ ರಾಶಿಯವರಿಗೆ ಮುಂದಿನ ತಿಂಗಳು ಕೋಟ್ಯಾಧೀಶರು ಯೋಗ ಅಂದ ತಕ್ಷಣ ಅಲ್ಲಿ 50 ಲಕ್ಷ ಜನ ನೋಡಿರ್ತಾರೆ. ಏನಿದೆ ಅಂತ ಫ್ರೀ ಬೇಕಲ್ವ ಎಲ್ಲರಿಗೂ? ಫ್ರೀ ಕೊಟ್ಟರೆ ಫಿನೈಲ್ ಕುಡಿಯೋ ಜನಗಳಲ್ವಾ? ಅಲ್ಲಿ ನೋಡ್ತಾರೆ ನಮ್ಮ ರಾಶಿ ಏನಾಯಿತು ಅಂತ. ಬನ್ನಿ, ನಿಮ್ಮ ರಾಶಿಯಲ್ಲಿ ದುಡ್ಡು ಇದೆಯೋ ಇಲ್ವೋ, ಒಂದು ವಿದ್ಯೆಯನ್ನು ಹೇಳ್ಕೊಡ್ತೀನಿ. ಆ ವಿದ್ಯೆಯಲ್ಲಿ ಯಾವ ಸಮಯದಲ್ಲಿ ಬರುತ್ತೆ, 2 ವರ್ಷ ಆದಮೇಲೆ ಬರುತ್ತಾ, 3 ವರ್ಷ ಆದಮೇಲೆ ಬರುತ್ತಾ, ಅಥವಾ ಈಗ ಸಮಯ ಚೆನ್ನಾಗಿದೆಯಾ ಎಷ್ಟು ವರ್ಷದವರೆಗೂ, ಮತ್ತು ನೆಕ್ಸ್ಟ್ ನಿಮಗೆ ಟೈಮ್ ಚೆನ್ನಾಗಿಲ್ವಾ, ಇದನ್ನೆಲ್ಲ ತಿಳ್ಕೊಳಕ್ಕೆ ಬನ್ನಿ ಅಂದರೆ ಹಿಂಗೆ ಯೋಚನೆ ಮಾಡ್ತಾರೆ. ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ 5 ಲಕ್ಷ ಹಾಕಿ ಕಳ್ಕೊಂಡ್ಬಿಡ್ತಾರೆ. ಕಲಿಯೋದು ಮಾತ್ರ ಆಗಲ್ಲ. ಕಲಿತು ನನಗೆ ಬಿಸ್ನೆಸ್ ಯೋಗ ಇದೆಯಾ, ಇದು ಎಲ್ಲದರಲ್ಲೂ ಅಪ್ಲೈ ಆಗುತ್ತೆ, ಮದುವೆ ವಿಚಾರದಲ್ಲೂ ಅಪ್ಲೈ ಆಗುತ್ತೆ. ಸೊ ಮದುವೆಗೆ ಹುಡುಗಿ ಬಂದಿದ್ದ ತಕ್ಷಣ ನೀವೆಲ್ಲ ಎಲ್ಲಿ ಓಡೋಗ್ತೀರಿ ಹೇಳಿ? ಈಗ ಹೆಂಗಿರೋ 9 ಗಂಟೆ 10 ಗಂಟೆ ಆಯ್ತಲ್ಲ, ಖಾಲಿ ಕೂತಿರ್ತಾರೆ ದೇವಸ್ಥಾನದಲ್ಲಿ, ಅರ್ಚಕರು ಖಾಲಿ ಕೂತಿರ್ತಾರೆ, ಪಂಚಾಂಗ ಹಿಂಗೆ ತಿರುಗಿಸ್ಕೊಂಡು ಕೂತಿರ್ತಾರೆ. ನಕ್ಷತ್ರ ನಾಡಿ ಗಂಧವೇ ಗೊತ್ತಿಲ್ಲ ಅವ್ರಿಗೆ, ದಶಾಭುಕ್ತಿ ಮೇಲೆ ನೋಡಬೇಕು ಅನ್ನೋ ಒಂದು ಪರಿಜ್ಞಾನವೇ ಇಲ್ಲ.